ಮಧ್ಯಪ್ರಾಚ್ಯ ರಾಷ್ಟ್ರಗಳು ಯುದ್ಧದಿಂದ ಈಗ ಆಲ್ರೆಡಿ ನಲುಗಿ ಹೋಗ್ತಾ ಇದೆ. ಅದರ ಎಫೆಕ್ಟು ಬೇರೆ ಬೇರೆ ರಾಷ್ಟ್ರಗಳಿಗೆ ಕೂಡ ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿರುವ ರಾಷ್ಟ್ರಗಳಿಗೂ ತಡ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ನ ನಡುವೆ ಭಾರೀ ಕದನ, ಹೀಗಾಗಿ ಭಾರತಕ್ಕೆ ಕೂಡ ಮಧ್ಯಪ್ರಾಚ್ಯ ಸಮರ ಬಿಸಿ ತಟ್ಟಿದೆ. ಅದರ ಇಂಪ್ಯಾಕ್ಟ್ ಭಾರತದಲ್ಲಿ LPG ಸಿಲಿಂಡರ್ ದರ ದುಬಾರಿಯಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದೆ. ಮನೆಯಲ್ಲಿ ಬಳಸುವಂತಹ ರೆಡ್ ಕಲರ್ ಸಿಲಿಂಡರ್ 14.2 kg ಇದಕ್ಕೆ 60 ರೂಪಾಯಿ ಏರಿಕೆ ಆದರೆ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 115 ರೂಪಾಯಿ ಹೆಚ್ಚಳವಾಗಿದೆ. 19 kg ಸಿಲಿಂಡರ್ ಇದು 115 ರೂಪಾಯಿ ಹೆಚ್ಚಾಗಿದೆ. ಬೆಲೆ ಏರಿಕೆ ಬರೆ ನಡುವೆನೇ ದೇಶದ ಜನಕ್ಕೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಬೆಲೆ ಏರಿಕೆ ಈ ದೇಶದಲ್ಲಿ ಬೇಕಾದಷ್ಟಿದೆ. ಚಿನ್ನ ಬೆಳ್ಳಿ ಆಗಿರ್ಬೋದು, ಅಗತ್ಯ ವಸ್ತುಗಳಾಗಿರ್ಬೋದು, ಸರ್ವಿಸಸ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಈ ನಡುವೆನೆ LPG ಸಿಲಿಂಡರ್ ದರ ಕೂಡ ಏರಿಕೆಯಾಗಿದೆ ಆ್ಯಂಡ್ ಪರಿಷ್ಕೃತ ದರ ಇವತ್ತಿನಿಂದಾನೇ ಜಾರಿಗೆ ಬರ್ತಾ ಇದೆ. ಸೊ ಹೀಗಾಗಿ ರಾತ್ರೋರಾತ್ರಿಯಿಂದಾನೇ ಗೃಹಿಣಿಯರಿಗೆ ಮತ್ತು ಹೋಟೆಲ್ ಉದ್ಯಮದವರಿಗೆ, ಸಿಲಿಂಡರ್ ಮೇಲೆ ಅವಲಂಬಿತ ಆಗಿರೋರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ರಾತ್ರೋರಾತ್ರಿ ಏರಿಕೆಯಾಗಿರುವಂಥ ಸಿಲಿಂಡರ್ ಬೆಲೆ ಅಕ್ಷರಶಃ ಜನತೆಗೆ ಒಂದು ಶಾಕು. ಗೃಹಿಣಿಯರು ಇದನ್ನು ಯಾವ ರೀತಿ ನೋಡ್ತಿದ್ದಾರೆ? ಆ್ಯಂಡ್ ಈ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಹೆಚ್ಚಾಗಿ ಬಳಕೆ ಆಗೋದು ಹೋಟೆಲ್ ಉದ್ಯಮ, ಹೇಗೆ ನೋಡ್ತಾ ಇದ್ದಾರೆ ಇವರಿಬ್ಬರು ಈ ಬೆಲೆ ಏರಿಕೆಯನ್ನು? ಇಂಪ್ಯಾಕ್ಟ್ ಏನಾಗ್ಬೋದು ಇದರದ್ದು? ಎಸ್ ಪ್ರಜ್ವಲ, ಏನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರೋ ಕಾರಣದಿಂದಾಗಿ ಸತತವಾಗಿ 8 ದಿನಗಳ ಕಾಲದಿಂದಲೂ ಕೂಡ ಈ ಒಂದು ಯುದ್ಧ ಆಗ್ತಾ ಇದೆ. ಇದರ ಪ್ರತಿಫಲ ಭಾರತದ ಮೇಲೂ ಕೂಡ ಬಿದ್ದಿರುವಂಥದ್ದು ಒಂದ್ ರೀತಿಯಲ್ಲಿ ಭಾರತದ ಜನರಿಗೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿನಿಂದ ಗೃಹ ಬಳಕೆ ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಏನಿದೆ ಎರಡೂ ಕೂಡ ಏರಿಕೆ ಆಗಿರುವಂಥದ್ದು. ಸದ್ಯ ನಾನು ಇವಾಗ ಹೋಟೆಲ್ ಒಂದರಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಏನು ಅಂದ್ರೆ ಹೋಟೆಲ್ ದರ ಅಂದ್ರೆ ಇವತ್ತಿನಿಂದ ಕಮರ್ಷಿಯಲ್ ಗ್ಯಾಸ್ ಏನಿದೆ ಅದು 115 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಇದ್ರ ಜೊತೆಗೆ ಗೃಹ ಬಳಕೆ ಗ್ಯಾಸ್ ಏನಿದೆ ಅದು 60 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಮನೆಯವರಿಗೆ ಜೊತೆಗೆ ಹೋಟೆಲ್ ಉದ್ಯಮದವರಿಗೆ ಇದು ಒಂದ್ ರೀತಿಯಲ್ಲಿ ಹೊಡ್ತಾ ಅಂತಾನೆ ಹೇಳ್ಬೋದು. ಜೊತೆಗೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಹರ್ಮುಜ ಜಲಸಂಧಿಯಲ್ಲೇ ಈ ಒಂದು ಪೆಟ್ರೋಲಿಯಂ ಆಗಿರಬಹುದು ಅಥವಾ ಇನ್ನಿತರ ಅನಿಲ ಟ್ಯಾಂಕರ್ಗಳೇನಿದೆ ಆ ಒಂದು ಜಲಸಂಧಿಯಲ್ಲಿ ಸಿಕ್ಕಿದೆ. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಭಾರತಕ್ಕೆ ಈ ಒಂದು ಅನಿಲದ ಉತ್ಪಾದನೆ ಅಥವಾ ಅನಿಲದ ಏನು ಸರಬರಾಜು ಏನಿದೆ ಅದು ಸರಿಯಾಗಿ ಆಗ್ತಾ ಇಲ್ಲ. ಈ ಒಂದು ಕಾರಣದಿಂದಾಗಿ ಇವತ್ತಿನಿಂದ ಗ್ಯಾಸ್ ದರ ಏರಿಕೆ ಆಗಿರುವಂತದ್ದು. ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಏನಿದೆ ಈ ಒಂದು ಕಮರ್ಷಿಯಲ್ ಗ್ಯಾಸ್ ಅನ್ನ ಇವತ್ತಿನಿಂದ ಸಪ್ಲೈ ಮಾಡೋದನ್ನು ಕೂಡ ಇವಾಗ ಸ್ಟಾಪ್ ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಕಮರ್ಷಿಯಲ್ ಗ್ಯಾಸ್ ಅನ್ನ ಕೊಟ್ರೆ ಗೃಹ ಬಳಕೆ ಗ್ಯಾಸ್ಗಳ ಮೇಲೆ ಸಾಕಷ್ಟು ಹೊಡೆತ ಬೀಳುವಂತಹ ಕಾರಣ ಇರೋದ್ರಿಂದಾಗಿ ಇವತ್ತಿನಿಂದ ಈ ಒಂದು ಕಮರ್ಷಿಯಲ್ ಗ್ಯಾಸ್ ಅನ್ನು ಕೂಡ ಸ್ಟಾಪ್ ಮಾಡಿರುವಂತದ್ದು. ನನ್ನ ಜೊತೆ ಒಬ್ರು ಹೋಟೆಲ್ ಮಾಲೀಕರಿದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಆಗಿದೆ. ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮನೇ ನಡೆಯಲ್ಲ. ಎಷ್ಟು ತೊಂದರೆ ಆಗುತ್ತೆ? ತೊಂದರೆ ಅಂದರೆ ಮೇಡಮ್ ಸ್ವಲ್ಪ ಅಲ್ಲ, ರೇಟ್ ಜಾಸ್ತಿ ಮಾಡೋದ್ರಿಂದ ನಾವು ಹೋಟೆಲ್ಲೇ ನಡೆಸೋಕ್ಕಾಗಲ್ಲ. ರೇಟ್ ಜಾಸ್ತಿ ಮಾಡಲೇಬೇಕು. ಇಂಪಾರ್ಟೆಂಟಾಗಿ ರೇಟ್ ಜಾಸ್ತಿ ಮಾಡಲೇಬೇಕು. ರೇಟ್ ಜಾಸ್ತಿ ಮಾಡಿದರೆ ಕಸ್ಟಮರ್ 50% ಕಡಿಮೆ ಆಗ್ಬಿಡ್ತಾರೆ. ರೇಟ್ ಜಾಸ್ತಿ ಅಲ್ಲಿ ಬರಲ್ಲ. ಇದರಿಂದ ನಮ್ಮ ಹೋಟೆಲ್ ನಡೆಸಿದ್ರೆ ಎಷ್ಟು ಕಷ್ಟ ಹೇಳಲಿಕ್ಕೆ ಆಗಲ್ಲ ಮೇಡಮ್. ಸರ್, ಇವಾಗ ಇನ್ನೊಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಕೂಡ ಇವತ್ತಿಂದ ಸ್ಟಾಪ್ ಮಾಡ್ತಾ ಇದೆ ಕಂಪನಿಗಳು. ನೀವು ಡೈಲಿ ಎಷ್ಟು ಗ್ಯಾಸ್ ಅನ್ನ ಬಳಸ್ತೀರಾ? ಅಕಸ್ಮಾತ್ ಒಂದು ಗ್ಯಾಸ್ ಅಲ್ಲೂ ವ್ಯತ್ಯಯ ಆಯ್ತು ಅಂದ್ರೆ ಎಷ್ಟು ತೊಂದರೆ ಆಗುತ್ತೆ? ತುಂಬಾ ತೊಂದರೆ ಮೇಡಮ್, ಫುಲ್ಲಿ ಟೋಟಲಿ ತೊಂದರೆ. ಈಗ ಗ್ಯಾಸ್ ಇನ್ನೊಂದು 2 ಮಂತ್ ಒಳಗಡೆ ಸ್ಟಾಪ್ ಮಾಡ್ಬೇಕಂತ ಇದ್ದಾರೆ. ಅದು ಮಾಡಿದ್ರೆ ಅದೇ ಹೇಳಲ್ಲ, ಒಂದು ಗ್ಯಾಸ್ ಇಲ್ಲ ಅಂದ್ರೆ ನಮ್ಮ ಹೋಟೆಲ್ ನಡೆಸಕ್ ಆಗಲ್ಲ. ಎಷ್ಟು ಗ್ಯಾಸ್ ಬಳಸ್ತೀರಾ? 4 ರಿಂದ 5 ಗ್ಯಾಸ್. ಒಂದು ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಹೋಟೆಲ್ ಬಂದ್ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಅಕಸ್ಮಾತ್ ಗ್ಯಾಸ್ ದರ ಏರಿಕೆ ಆಯ್ತು ಅಂತ ಹೇಳಿದ್ರೆ ಹೋಟೆಲ್ ತಿಂಡಿಗಳೇನಿದೆ ಇದರ ಮೇಲೆ ಪ್ರಭಾವ ಬೀರುತ್ತೆ, ಇದರ ರೇಟ್ ಕೂಡ ಹೈಕ್ ಆಗುತ್ತೆ. ಸೊ ಹೀಗಾಗಿ ಸರಿಯಾಗಿ ಗ್ರಾಹಕರು ಹೋಟೆಲ್ಗಳಿಗೆ ಬರೋದಿಲ್ಲ. ಮತ್ತೊಂದು ಏನಾದ್ರೂ ಒಂದು ವೇಳೆ ಗ್ಯಾಸ್ ಸಪ್ಲೈ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ಇಡೀ ಹೋಟೆಲ್ ಉದ್ಯಮನೇ ಕ್ಲೋಸ್ ಮಾಡಬೇಕಾಗತ್ತೆ, ಹೋಟೆಲ್ಗಳಿಗೆ ಬೀಗ ಹಾಕಬೇಕಾಗತ್ತೆ, ಅಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಒಟ್ನಲ್ಲಿ ಇನ್ನೊಂದು ವಾರದೊಳಗೆ ಈ ಒಂದು ಏನಾದ್ರೂ ಯುದ್ಧ ಮುಂದುವರಿತು ಅಂತ ಹೇಳಿದ್ರೆ ಮತ್ತಷ್ಟು ಹೋಟೆಲ್ ಉದ್ಯಮ ಆಗಿರಬಹುದು, ಗೃಹ ಬಳಕೆ ಗ್ಯಾಸ್ ಆಗಿರಬಹುದು, ಇದೆಲ್ಲದರ ಅಭಾವವೂ ಕೂಡ ಹೆಚ್ಚಾಗಲಿದೆ. ಪ್ರಜ್ವಲ. ಫೈನ್ ಸುಷ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.